ಸರ್ಪ್ರೈಸ್ ನಿಜಾನಾ ಅಂಗಡಿಗೆ ಮೊನ್ನ ಇದೇ ಹಳೆ ಮನೆ ಶಿಷ್ಯ ಏನ್ ಗೊತ್ತೇನಾ ಅವಾಗ ಒಂದ್ಸತಿ ಕೆಳಗ್ ಬಂದ್ಬಿಟ್ಟು ಏನೋ ಬೈದ್ಬಿಟ್ಟಿಲ್ಲ ಅಂತ ಬೇವರ್ಸಿ ಅಂತ ಬೈದ್ಬಿಟ್ಲು ಅಂತ ಒಂದೇ ಏಟು ಅಕ್ಕ ರೋಡಲ್ಲ ಮೂರ್ಛೆ ಬಿದ್ದೋಗ್ಬಿಟ್ಟಿಲ್ಲ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ಸಂಡೇ ಎಲ್ಲ ಫ್ಯಾಮಿಲಿ ಫನ್ ಮಾಡ್ತಾ ಇದ್ವಿ. ಹಂಗೆ ಏನಾದ್ರು ಒಂದು ರೆಸಿಪಿ ಟ್ರೈ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಏನಂತ ಫುಲ್ ನೋಡಿ ವಿಡಿಯೋ ಗೊತ್ತಾಗುತ್ತೆ. ಇವಾಗ ಸದ್ಯಕ್ಕೆ ನಾವು ಶಾಪಿಂಗ್ ಮಾಡಕ್ಕೆ ಹೋಗ್ಬೇಕು, ಏನೇನು ಬೇಕು ತರಕ್ಕೆ. ಬನ್ನಿ ಹೋಗಿ ತಗೊಬಂದ್ಮೇಲೆ ಸಿಗ್ತೀನಿ. ಒಂದ್ ಕೆರೆ ಹೊಡಿಬಾರ್ದು, ಇನ್ನೊಂದ್ ಕೆರೆ ಹೊಡಿಸ್ಕೊಳ. ಈ ಕೈಯಲ್ಲಿ ಹೊಡಿಬೇಕು, ಆ ಕೈಯಲ್ಲಿ ಈ ಕಡೆ ಕೈಯಲ್ಲಿ ಇದಾಯ್ತು ಹಳೇದು. ಈ ಕಡೆ ಕೈಯಲ್ಲಿ ನೀನ್ ಮಕ್ ಹೊಡಿತೀನಿ ಅಂದಿಲ್ಲ, ಕೆನ್ನೆ ಹೊಡಿತೀನಿ ಅಂದಿಲ್ಲ, ಮಕ್ ಹೊಡಿತೀನಿ ಅಂದಿಲ್ಲ. ಬಿದ್ದ ಇಲ್ಲ ಅವ್ನು ಏಟು ಬಿದ್ದಿಲ್ವಾ? ಎಂತ ಮಗನು, ಎಂತ ಮಗ ಜನ್ಮ ಕೊಟ್ಬಿಟ್ಟು ನಾವು ಅದೇ ಕೊಡು ಕೊಡು ಅಂತ ಅದೇ ಇಸ್ಕೊಂತೀರೋ. ಅದೇ ಮುತ್ತಿಕ್ತಾ ಇದ್ದೆ ಅವನಿಗೆ. ಹೊಡೆಯೋದು ಹೆಂಗ್ ಗೊತ್ತಾ? ಓಲಿ ಓಲಿಗೆ ಮೊಟ್ಟೆನೆ ಹೊಡಿತಾ ಇದೆಯಲ್ಲ, ಕೂದಲೆಲ್ಲ ಸಾಫ್ಟ್ ಆಗ್ಬಿಡ್ತದೆ. ಅದಕ್ಕೆ ತಲೆ ಕೂದಲೇ ನಿಮ್ಮ ಮೈನ್ ಬಿಡ ಅಂದ್ರೆ ಹೊಡ್ಸ್ಕೊಂಡ್ಬಿಟ್ಟು ಮಲ್ಗಾಗಿ ನಮ್ಮ ಒಳಗ ಒಂದ್ ನಾಯಿ ವಾಸನೆ ಬರ್ತಾವಲ್ಲ, ವಾಸನೆ ಹಂಗ ವಾಸನೆ ಬಂದ್ಬಿಡ್ತದ ಹೊಟ್ಟೆ. ಫೈನಲಿ ಇವಾಗ ಹೋಗ್ತಾ ಇದೀವಿ. ಕಾರ್ ಹತ್ರ ಬಂದಿದ್ದೀವಿ. ನಮ್ಗೆ ಗೊತ್ತಲ್ಲ ಜೆನ್ನು ಗನ್ನು, ಅದ್ರೊಳಗಿಂದ ಇವಾಗ ಹೋಗಿ ಪ್ರಾಡಕ್ಟ್ ತೊಗೊಬೇಕಾರೆ ಏನು ತೊಗೊತೀವಿ ಅಂತ ಅಲ್ಲಿ ಸಿಗ್ತೀನಿ. ಫೈನಲಿ ಬಂದ್ವಿ ರಿಲಯನ್ಸ್ ತೊಗೊಳಕ್ಕೆ. ನಾನು ಏನು ತೊಗೊಳಕ್ಕೆ ಬಂದಿದ್ದೀವಿ ಅಂದರೆ ಪರ್ಕೆ ತೊಗೊಳಕ್ಕೆ ಬಂದಿದ್ದೀವಿ. ಪರ್ಕೆ ಇನ್ನೇನು ಐಟಮ್ ತೊಗೊಬೇಕು. ನನಗೆ ತೊಗೊಂಡು ಮನೆಗೆ ಹೋಗಿ ಏನೋ ಸರ್ಪ್ರೈಸ್ ಇದೆ ಅಂತ ಮನೇಲಿ. ನನಗೆ ಏನು ಸರ್ಪ್ರೈಸ್ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಹಾಯ್ ಮಾಡೋಣ. ಗೈಸ್ ನಮ್ಮ ರಿಲೇಷನ್ ರೋನಿ ಅಂತ. ಗೈಸ್ ರಿಲಯನ್ಸ್ಗೆ ಹೋಗಿದ್ವಿ ತೊಗೊಳ್ಳೋಣ ಅಂತ, ಏನೂ ಸಿಗಲಿಲ್ಲ. ಇದಕ್ಕೆ ಯಾವುದೋ ಒಂದು ಕಾಲ್ ಸಿಕ್ತು, ಬಂದ್ವಿ. ಪರ್ಕೆ ರೇಟ್ ತೊಗೊಳಕ್ಕೆ ಹೋದ್ರೆ 200 ರೂಪಾಯಿ ಅಂತೆ. ಕಡ್ಡಿ ಪರ್ಕೆ 100 ರೂಪಾಯಿ ಅಂತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಕಾಕ ಅಂಗಡಿಗೆ ಹೋದ್ರೆ 50-100 ರೂಪಾಯಿ ಕೊಟ್ಬಿಡ್ತಾರೆ. ಬನ್ನಿ ಇವಾಗ ಮತ್ತೆ ಹೋಗಿ ಅಲ್ಲೇ ತಗೊಬೇಕು. ಇನ್ನು ನಾವು ನಮ್ಮ ರೆಸಿಪಿ ಮಾಡೋಕ್ಕೆ ಸ್ವೀಟ್ ಕಾರ್ನು ಅದು ಇದೇನೋ ತೊಗೊಬೇಕು, ಅದೆಲ್ಲ ತೊಗೊಳ್ಳೋಣ. ಇವಾಗ ಮತ್ತೆ ಬೇರೆ ಅಂಗಡಿಗೆ ಹೋಗ್ತಾ ಇದ್ದೀವಿ. ಫೈನಲಿ ಪರ್ಕೆ ಗಿರ್ಕೆ ನಮ್ಗೆ ಬೇಕಾಗಿರೋ ಐಟಮ್ ಎಲ್ಲ ತೊಗೊಂಡು ಬರ್ತಾ ಇದ್ದೀವಿ. ಬನ್ನಿ ನಿಮಗೆ ಮನೆಗೆ ಹೋಗಿ ಒಂದು ಸರ್ಪ್ರೈಸ್ ಅಂತೆ, ಇನ್ನೊಂದು ಏನೇನು ತೊಗೊಂಡಿದ್ದೀವಿ, ಹೆಂಗೆ ಮಾಡ್ತೀವಿ ಎಲ್ಲ ತೋರಿಸ್ತೀನಿ. ಕೊನೆ ಗಂಟ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಾನು ಹಾಕಿರೋ ವಿಡಿಯೋ ಎಲ್ಲ ಚೆನ್ನಾಗಿ ವ್ಯೂಸ್ ಬರ್ತಿದೆ. ಹಂಗೆ ಲೈಕ್ ಮಾಡಿ, ಕಮೆಂಟ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ. ಫೈನಲಿ ಐಟಮ್ ಎಲ್ಲ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣ ಕ್ಯಾಚ್ ಹಾಡ್ಕೊಂಡು ಹೋಗ್ತಾನೆ. ಬನ್ನಿ ಇವಾಗ ಮನೆಗೆ ಹೋಗಿ ನನಗೆ ಸರ್ಪ್ರೈಸ್ ಅಂದರೆ ಕಾಯೋಕ್ಕಾಗಲ್ಲ, ಕಾಯೋಕ್ಕೆ. ಬನ್ನಿ ಮೊದಲು ಸರ್ಪ್ರೈಸ್ ಅಂತ ನೋಡೋಣ, ತೋರಿಸ್ತೀನಿ ನಿಮಗೂ ಏನು ಅಂತ. ಚಾಲೆಂಜ್ ಏನೋ ಮಾಡ್ಬೇಕಂತೆ, ಅವನೇನೋ ಮಾಡ್ಬೇಕಂತೆ. ಚಾಲೆಂಜ್ ವಿಡಿಯೋ ಮಾಡೋಣ. ನಾನು ಬಿಸಿ ಬಿಸಿ ಕಡಲೆ ಬೀಜ ಕರಿತೀನಿ, ಹಂಗೆ ಬಾಯಿಗೆ ಹಾಕೋಬೇಕು. ಸರಿ ಮಾಡ್ರಿ ನಾನು ಆಯ್ತಾ? ಹೇಳು ಹ್ಞೂ ಅಂದ್ರೆ ಮಾಡೋಣ. ಅದೇ ಕಣ ಚಾಲೆಂಜ್. ಬಿಸಿ ಬಿಸಿ ಕಡಲೆ ಬೀಜ ಕುಕ್ಕಿಂಗ್. ಬಿಸಿ ಬಿಸಿ ಕಡಲೆ ಬೀಜನ ಎಣ್ಣೆಲಿ ಕರಿತೀನಿ, ಕುಕ್ ಆಗಿರುತ್ತೆ, ನೀನು ತಿನ್ಬೇಕಂದ್ರೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಸೊ ಬನ್ನಿಗೆ ಅಷ್ಟು ಇವಾಗ ನಾನು ಏನೇನು ತಂದೀನಿ ಅಂಗಡಿ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ನಮಗೆ ನಾವೇನೇನು ತಗೊಬಂದಿದ್ದೀವಿ ಅಂದರೆ ಇದು ಕಾರ್ನ್ಫ್ಲವರ್, ಅದು ಕಾರ್ನು ಜೋಳದಿಂದ ಮಾಡೋದು. ಆಮೇಲೆ ಮ್ಯಾಗಿ ಹಿಂಗೆ ಸುಟ್ಬಿಡೋದು. ಮ್ಯಾಗಿ ತಂದಿದ್ದೀವಿ, ಬಟರ್, ಆಮೇಲೆ ನಿಂಬೆಹಣ್ಣು. ಇದು ನಾನು ತಿನ್ನೋಕ್ಕೆ ಸ್ಪ್ರೌಟ್ಸ್. ಅಷ್ಟೇ ಗೈಸ್, ಇಷ್ಟೆಲ್ಲ ತಂದಿದ್ದೀವಿ. ಇವಾಗ ನಾನು ಕಾಯ್ತಾ ಇರೋದು ನನ್ನ ಸರ್ಪ್ರೈಸ್ ಏನು ಅಂತ. ನನ್ನ ಸರ್ಪ್ರೈಸ್ ಏನು ಅಂತ ಗೊತ್ತಾದರೆ ಸಮಾಧಾನ. ಬನ್ನಿ ಬನ್ನಿ, ಏನು ಸರ್ಪ್ರೈಸು? ಹಾಂ ಗೈಸ್, ನನಗೇನೋ ನನಗೆ ಪ್ರ್ಯಾಂಕ್ ಮಾಡಿಬಿಡ್ತಾರೆ ಅಂತ ಅನ್ನಿಸ್ತಾಯ್ತಲ್ಲ, ಯಾಕೆ? ಬಾಯ್ರ ಕಡೆ ಇಲ್ಲಿ ಕೂತ್ಕೊ, ಹೇಳ್ತೀನಿ ನೀನು. ಗೈಸ್ ಏನು ಅಂತ ಗೊತ್ತಿಲ್ಲ,
ನೋಡೋಣ. ವಿಡಿಯೋ ಮಾಡ್ತಾ ಇರೋ ಹಂಗೆ ನೀನು. ನಿಜಾನಾ? ನಿಜವಾಗ್ಲೇ ತಂದಿರೋದ? ಗಾಯ್ಸ್, ಮನೆಗೆ ಹೊಸ ಟ್ಯಾಪ್. ಒಳ್ಳೆ ತಮ್ಮನೇ ಸಿಗುತ್ತೆ ಇವಾಗ ನನಗೆ. ಗಾಯ್ಸ್, ನನಗೆ ಹೊಸ ಟ್ಯಾಪ್ ತಗೊಟ್ರು ನಮ್ಮ ಮಾಮ. ಸೊ ಗೈಸ್, ಹೊಸ ಟ್ಯಾಬ್ ಈಗ ಸರ್ಪ್ರೈಸ್ ಆಗಿ ಹೊಸ ಟ್ಯಾಬ್ ಸಿಕ್ಕೈತೆ. ಬನ್ನಿ ಇವಾಗ ಈ ಟ್ಯಾಬು ಹೆಂಗೋ ಏನು ವಿಡಿಯೋ ಮಾಡೋದು ಅಂತ ಅಂದ್ಕೊಂಡಿದ್ದೆ. ಇಷ್ಟು ದೊಡ್ಡ ಸರ್ಪ್ರೈಸ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಟ್ಯಾಬ್ ಸಿಕ್ಕಿರೋ ಖುಷಿಗೆ ಇವಾಗ ನಮ್ಮ ಮನೇಲಿ ಏನು ಮಾಡ್ತೀವಿ, ರೆಸಿಪಿ ಮಾಡ್ತಾಯಿದ್ದೀವಿ. ಏನು ಅಂದರೆ ಅದೇನದು ಮ್ಯಾಗಿ ಚುರ್ಮುರಿ ಮಾಡ್ತಾಯಿದ್ದೀವಿ. ಮ್ಯಾಗಿ ಚುರ್ಮುರಿ ಮತ್ತು ಕಾರಿಂದ ಏನೋ ಬೇರೆ ಮಾಡ್ತಾಯಿದ್ದೀವಿ. ಅದನ್ನು ತೋರಿಸ್ತೀನಿ ಬನ್ನಿ. ಗೈಸ್, ನಾವು ಏನು ರೆಸಿಪಿ ಮಾಡ್ತಿರೋದು ಫಸ್ಟು ಅಂದರೆ ನಾವು ಮಾಡ್ತಿರೋದು ಕಾರ್ನ್ ಫ್ರೈಸ್ ಅಂದ್ಕೊಳ್ಳಿ. ಕಾರ್ನ್ ಸ್ಟಿಕ್ ಫ್ರೈಸ್ ಅಂತ ನಮ್ಮ ಅಣ್ಣ ಹೇಳ್ತಾರೆ. ಕಾರ್ನ್ ಸ್ಟಿಕ್ ಫ್ರೈಸ್ ಮಾಡ್ತಾರೆ. ಅದಕ್ಕೆ ನಾವು ಫಸ್ಟು ಕಾರ್ನ ಕ್ಲೀನಾಗಿ ಓಪನ್ ಮಾಡಿಕೊಂಡು ಸ್ಟಿಕ್ಕಲ್ಲಿ ಚುಚ್ಚಿ ಮಾಡಬೇಕು. ಅದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟು ನಾವು ಕಾರ್ನ ಈ ಥರ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ಇಲ್ಲಿ ಕಡ್ಡಿ ಹಾಕಬೇಕು. ಅದಕ್ಕೋಸ್ಕರ ಕ್ಲೀನಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕಾರ್ನೆಲ್ಲ ಇವಾಗ ಅದನ್ನು ಇದ್ರಾಗೆ ಹಾಕಬೇಕು. ಅದು ಹೆಂಗೆ ಅಂತ ಹೇಳ್ತೀನಿ ತಡೀರಿ. ಸೊ ಗಾಯ್ಸ್, ನೋಡಿ ಈ ಥರ ಫುಲ್ ಕ್ಲೀನಾಗೆಲ್ಲ ಚುಚ್ಕೊಂಡ್ವಿ. ಇವಾಗ ಚುಚ್ಕೊಂಡು ಆದಮೇಲೆ ಹಿಂಗೆ ಕ್ಲೀನಾಗಿ ಒಂದೊಂದೇ ಬಿಡಿಸಿ ಈ ಥರ ಇಲ್ಲಿ ಇಕ್ಬೇಕು. ಇದೇ ಥರನ ನಾವು ಎಲ್ಲನೂ ಬಿಡಿಸಿ ಆಮೇಲೆ ನಿಮಗೆ ಸಿಗ್ತೀವಿ. ಇದನ್ನು ನಾವೇನು ಹೊಸ್ದಾಗಿ ರೆಸಿಪಿ ಮಾಡ್ತಿಲ್ಲ, ನಾವೆಲ್ಲೋ ನೋಡೇ ಮಾಡ್ತಿರೋದು. ಅದಕ್ಕೆ ಪೂರ್ತಿ ಡೀಟೇಲಾಗಿ ತೋರಿಸ್ತಾ ಇಲ್ಲ. ನಿಮ್ಗೆ ಗೊತ್ತಿರುತ್ತಲ್ವ, ಹೋಗಿ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿಕೊಂಡು ಮಾಡಿ ತಿನ್ಕೊಳ್ಳಿ ಅಷ್ಟೇ. ಗೈಸ್, ಫೈನಲಿ ಎಲ್ಲನೂ ರೆಡಿ ಮಾಡಾಯಿತು. ಇವಾಗ ಇದನ್ನು ತೊಗೊಂಡೋಗಿ ನಾವು ಬಿಸಿನೀರಲ್ಲಿ ಹಾಕಿ ಬೇಯಿಸ್ಬೇಕು. ಬಿಸಿನೀರಲ್ಲಿ ಹಾಕಿ ಬೇಯಿಸಾದ್ಮೇಲೆ ಸ್ವಲ್ಪ ಮಸಾಲೆ ಹಾಕಿ ಎಣ್ಣೆಲಿ ಕರೆದ್ರೆ ಮುಗ್ದಾಯಿತು. ಬನ್ನಿ ಇವಾಗ ಅದನ್ನು ಬಿಸಿನೀರಲ್ಲಿ ಬೇಯಿಸೋಕೆ ಏನು ಬೇಕು ನೋಡೋಣ. ಬೇಯಿಸಾದ್ಮೇಲೆ ಏನು ಮಸಾಲೆ ಹಾಕಿ ಅಂತ ತೋರಿಸ್ತೀನಿ. ಪ್ಲ್ಯಾನಲ್ಲಿ ಒಂದು ದೊಡ್ಡ ಚೇಂಜ್ ಮಾಡಿದ್ದೀವಿ. ಇವಾಗ ನಮ್ಮ ಮನೆಯೆಲ್ಲ ಡಯಟ್ ಮಾಡ್ತಿರೋ ಕಾರಣ ನಾವು ಎಣ್ಣೆಯಲ್ಲಿ ಕರಿಯೋದು ಬೇಡ, ಹಂಗೆ ಸ್ವಲ್ಪ ಬಟರ್ ಹಾಕಿ ಉಪ್ಪು ಖಾರ ಹಾಕೋದೇ ತಿನ್ನೋದಂತ ಅಂದ್ಕೊಂಡಿದ್ದೀವಿ. ಇದನ್ನು ನಾವು ಕಲಸಿ ಆದಮೇಲೆ ಉಪ್ಪು ಖಾರ ಎಲ್ಲ ಹಾಕಾದ್ಮೇಲೆ ಯಾರಿಗೂ ಟೇಸ್ಟ್ ಕೊಟ್ಟು ರಿವ್ಯೂ ತೊಗೊಂಡು ಆಮೇಲೆ ಕೂಡ ಏನು ನೋಡೋಣ ನೋಡಿ. ಚಿಲ್ಲಿ ಪೌಡ್ರ, ಗರಂ ಮಸಾಲೆ ಬೇಕಾ? ಎಲ್ಲ ರೆಡಿ ಆಗಿದೆ. ಇವಾಗ ಟೇಸ್ಟ್ ರಿವ್ಯೂ ಹೇಳ್ತಾರೆ ನಮ್ಮ ಮಾಮ, ನೋಡೋಣ ಹೆಂಗೈತೆ ಅಂತ. ರಿವ್ಯೂ ಹೇಳ್ಬೇಕೇನಪ್ಪ? ಸ್ವೀಟ್ ಆಗಿದೆ, ಶುಗರ್ ಆಗಿದೆ. ಇವಾಗ ನೀವು ಚೆನ್ನಾಗಿದೆ. ಅದು ಲೆಮನ್ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ನೀವು ಹೆಂಗಿದೆ? ಓಕೆ, ನಾಟ್ ಬ್ಯಾಡ್. ನಿಮ್ಮದು ಓಕೆ, ಸೂಪರ್ ಆಗಿದೆ. ನಿಮ್ಮದು ಸೂಪರ್ ಆಗಿದೆ. ಅಷ್ಟೇ ಗೈಸ್, ಎಲ್ಲ ಸೂಪರ್ ಆಗಿದೆ ಅಂತ ಇವಾಗ ನಾವು ತಿಂತೀವಿ. ತಡೀರಿ, ಹೆಂಗೈತೆ? ಇದೆ, ನಾನೇ ಮಾಡಿದ್ದೆ. ಅಲ್ಲೆಲ್ಲ ತಿಂದು ಮುಗೀತು. ಇವಾಗ ನೀವು ನೋಡ್ದಲ್ಲ ಟ್ಯಾಬು, ಆ ಟ್ಯಾಬಿಗೆ ನಾವು ಇವಾಗ ಸ್ಕ್ರೀನ್ ಪ್ರೊಟೆಕ್ಟರು ಬ್ಯಾಕೇಜ್ ಎಲ್ಲ ಹಾಕ್ಸೋಕೆ ಹೋಗ್ತಾ ಇದ್ದೀವಿ. ಇಷ್ಟ ಈ ವಿಡಿಯೋ ಎಲ್ಲ ಮುಗಿಸೋಣ. ಯಾರಿಗಾರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೂ ಒಳ್ಳೊಳ್ಳೆ ವ್ಲಾಗ್ ಬರೋದಿದೆ. 300 ಸಬ್ಸ್ಕ್ರೈಬರ್ಸ್ ತುಂಬ ಹತ್ರ ಇದ್ದೀವಿ. ಬೇಗ ಕಂಪ್ಲೀಟ್ ಮಾಡೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಲವ್ ಯು, ಬೈ ಬಾಯ್. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ ಅಷ್ಟೇ.